ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೇಪಾಳದಲ್ಲಿ ಶುರುವಾಗಿರೋ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಭಯಂಕರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಊಹೆಗೂ ಮೀರಿದ ಘಟನೆಗಳು ಆಗ್ತಿವೆ. ಅರಾಜಕತೆ ಉಂಟಾಗಿದೆ. ದಂಗೆಯ ಕಾರಣದಿಂದ ಮಠ ಮಧ್ಯಾಹ್ನ ಪ್ರಧಾನಿ KP ಶರ್ಮಾ ಒಲಿ ರಾಜೀನಾಮೆ ಕೊಟ್ಟು ಓಡಬೇಕಾಯಿತು, ಪ್ರೈಮ್ ಮಿನಿಸ್ಟರ್. ಅದರ ಬೆನ್ನಲ್ಲೇ ನೇಪಾಳದ ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್ ಕೂಡ ರಾಜೀನಾಮೆ ಕೊಟ್ಟು ಓಡಿ ಹೋಗಿದ್ದಾರೆ. ಪ್ರಧಾನಿ, ರಾಷ್ಟ್ರಪತಿ ಎಲ್ಲ ಪಲಾಯನ ರಾಜೀನಾಮೆ ಕೊಟ್ಟು. ಪ್ರಧಾನಿ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದ ಅಧ್ಯಕ್ಷ ನಾನು ಜಾಬಲ್ಲಿರೋಕ್ಕಾಗಲ್ಲ ಅಂತ ಓಡಿ ಹೋಗಿದ್ದಾರೆ. ಪ್ರೆಸಿಡೆಂಟ್ ಕಟ್ಟಡಕ್ಕೆ, ರಾಷ್ಟ್ರಪತಿ ಭವನಕ್ಕೆ ಬೆಂಕಿ ಇಟ್ಟು ಸಂಪೂರ್ಣ ಸುಟ್ಟು ಹಾಕಿದ್ದಾರೆ. ಈ ಮೂಲಕ ಜಸ್ಟ್ 2 ದಿನದಲ್ಲಿ ನೇಪಾಳದ 2 ದೊಡ್ಡ ಹುದ್ದೆಗಳು ಗಾನ್. ಅತ್ತ ಅನೇಕ ಜನಪ್ರತಿನಿಧಿಗಳು, ಸಚಿವರು ಕೂಡ ತಮ್ಮ ಹುದ್ದೆ ತೊರಿತಾ ಇದ್ದಾರೆ. ಈ ಮಧ್ಯೆ ನೇಪಾಳದ ಯುವಕರು ಅಕ್ಷರಶಃ ರೊಚ್ಚಿಗೆದ್ದು ಹೋರಾಟ ಮಾಡ್ತಿದ್ದಾರೆ. ಅತಿರೇಕಕ್ಕೆ ಹೋಗಿದೆ. ಮುಂಚೆ ಅಡ್ಡ ಬಂದ ಸೇನೆ ಮೇಲೆ, ಮಂತ್ರಿ ಮಹೋದಯರ ನಿವಾಸಗಳ ಮೇಲೆ ಬೆಂಕಿ ಇಡ್ತಾ ಇದ್ರು. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹಾಲಿ ಹಣಕಾಸು ಮಂತ್ರಿ ವಿಷ್ಣು ಪ್ರಸಾದ್ ಪೌಡೆಲ್ರನ್ನ ಅಟ್ಟಾಡಿಸಿ ಹೊಡೆದೇ ಬಿಟ್ಟಿದ್ದಾರೆ. ತಪ್ಪಿಸಿಕೊಂಡು ಓಡ್ತಾ ಇದ್ದ ಅವ್ರನ್ನ ಓಡ್ ಹೋಗಿ ಹಿಡಿದು ಜಾಡಿಸೋದಿದ್ದಾರೆ. ಬಳಿಕ ಪ್ರಾಣಿ ರೀತಿ ಎಳ್ಕೊಂಡು ಹೋಗಿದ್ದಾರೆ. ನೇಪಾಳದ ಮಾಜಿ PM ಶೇರ್ ಬಹದ್ದೂರ್ ದೇವ್ವಾ ಹಾಗೂ ಅವರ ಪತ್ನಿ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಅತ್ತ ಹಾಲಿ ವಿದೇಶಾಂಗ ಮಂತ್ರಿ ಅರ್ಜುನ್ ರಾಣಾ ದೇವ್ವಾ ಮೇಲೂ ದಾಳಿಯಾಗಿದೆ. ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ನೇಪಾಳದ ಮಾಜಿ ಪ್ರಧಾನಿ ಜಲನಾಥ ಖನಾಲ್ ಅವರ ಮನೆಗೆ ನುಗ್ಗಿ ಜಲ ಬರೆಸಿಬಿಟ್ಟಿದ್ದಾರೆ. ಅವರಿಗೆ ಬೆಂಕಿ ಇಟ್ಟಿದ್ದಾರೆ. ಘಟನೆಯಲ್ಲಿ ಅವರ ಪತ್ನಿ ರಾಜಲಕ್ಷ್ಮಿ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೇಪಾಳ ಯುವಕರು, ಜೆನ್ಝಿಗಳು, 18, 20, 25 ವರ್ಷದ ಈ ಹುಡುಗರು ಯಾವ ಲೆವೆಲಿಗೆ ರೊಚ್ಚಿಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮದು ಓಲ್ಡ್ ಸಿಸ್ಟಮ್ ನಮಗೆ ಬೇಡ, ನೀವೆಲ್ಲ ಕರಪ್ಟ್, ನೀವು ಸರಿ ಇಲ್ಲ, ನಿಮ್ಮನ್ನು ಬುಡ ಸಮೇತ ತೊಳಿತೀವಿ ಅಂಥೇಳಿ ಆಡಳಿತ, ವಿಪಕ್ಷ ಏನಿಲ್ಲ, ಹೋಲ್ಸೇಲ್ ಹಾಲಿ ಮಾಜಿ ಎಲ್ಲರನ್ನ ಅಟ್ಟಾಡಿಸಿ ಹೊಡಿತಿದ್ದಾರೆ. ಪ್ರತಿಯೊಬ್ಬರ ಮನೆಗೂ ಬೆಂಕಿ ಇಡ್ತಾ ಇದ್ದಾರೆ. ಸಂಪೂರ್ಣ ವಿನಾಶ ಮಾಡಿಬಿಡ್ತೀವಿ ನಿಮ್ಮನ್ನ ಅಂಥೇಳಿ, ಅಂದರೆ ಈ ಓಲ್ಡ್ ಸೆಟಪ್ಪನ್ನು ಮುಗಿಸ್ಬಿಡ್ತೀವಿ ಅಂತ ಹೊರಟಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಅಂತ ಹೇಳಿ ರೊಚ್ಚಿಗೆದ್ದು ಈ ಹುಡುಗರು ಬೀದಿಗಿಳಿದ್ರು. ಪೊಲೀಸರು ಮತ್ತು ಸೇನೆಯವರು ಗುಂಡು ಹಾರಿಸಿ 20ಕ್ಕೂ ಅಧಿಕ ಹುಡುಗರನ್ನ ಬಲಿ ಪಡ್ಕೊಂಡ್ರು. ನೀವು ಯಾರು ನಮಗೆ ಗುಂಡು ಹಾರಿಸಕ್ಕೆ ಅಂತೇಳಿ ರೊಚ್ಚಿಗೆದ್ದು ಈಗ ಸೇನೆಗೆ ಬೀಳ್ತಾ ಇದೆ ಪೆಟ್ಟು, ಪೊಲೀಸರಿಗೆ ಬೀಳ್ತಾ ಇದೆ. ಪ್ರಧಾನಿ, ಮಾಜಿ ಪ್ರಧಾನಿ, ರಾಷ್ಟ್ರಪತಿ, ಸರ್ಕಾರಿ ಕಟ್ಟಡ, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಪಕ್ಷಗಳ ಮುಖ್ಯಸ್ಥರು ಈ ವಯೋವೃದ್ಧರನ್ನ ಅಟ್ಟಾಡಿಸ್ಕೊಂಡು ಹೊಡೆದು ಓಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ದಾಳಿಗೆ ನೇಪಾಳದ ಪಾರ್ಲಿಮೆಂಟ್ ಸುಟ್ಟು ಭಸ್ಮ ಆಗಿದೆ. ಇದರ ದೃಶ್ಯಗಳು ವೈರಲ್ ಆಗಿವೆ. ಕೆಲ ಮಾಧ್ಯಮ ಸಂಸ್ಥೆಗಳ ಕಟ್ಟಡಗಳಿಗೂ ಬೆಂಕಿ ಇಟ್ಟಿದ್ದಾರೆ. ನೀವೆಲ್ಲ ಪಾರ್ಟ್ ಆಫ್ ದಿಸ್ ಓಲ್ಡ್ ಎಸ್ಟಾಬ್ಲಿಷ್ಮೆಂಟ್, ಈ ಸ್ಥಾಪಿತ ವ್ಯವಸ್ಥೆಯ ಭಾಗ ನೀವೆಲ್ಲ ಅಂತ. ಇದನ್ನು ತಡೆಯೋಕೆ ಸೇನೆ ಮತ್ತು ಪೊಲೀಸರ ಕೈಲ ಆಗ್ತಾ ಇಲ್ಲ. ಬೀದಿಯಲ್ಲಿ ಹೊಡೆದಾಟ ಕಂಟಿನ್ಯೂ ಆಗಿದೆ. ಈಗ ಕಾಲಿಮಾಟಿ ಅನ್ನೋ ಕಡೆ ಪೊಲೀಸರ ಗುಂಡೇಟಿಗೆ ಮತ್ತಿಬ್ಬರು ಹೊಸದಾಗಿ ಯುವಕರು ಬಲಿಯಾಗಿದ್ದಾರೆ. ಇದರೊಂದಿಗೆ 2 ದಿನದ ಈ ಪ್ರತಿಭಟನೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಬದಲಾವಣೆಗಳೂ ಆಗಿದೆ. ಮೃತಪಟ್ಟವರ ಸಂಖ್ಯೆ, ಪ್ರತಿಭಟನಾಕಾರರ ಸಂಖ್ಯೆ 22ಕ್ಕೆ ತಲುಪಿದೆ. 400ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ನಿವಾಸಗಳಲ್ಲಿರೋ ಮಂತ್ರಿಗಳು, ಹಿರಿಯ ಅಧಿಕಾರಿಗಳನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗೋದೇ ದೊಡ್ಡ ಕಷ್ಟದ ಕೆಲಸ ಆಗಿದೆ. ಹೆಲಿಕಾಪ್ಟರ್ ಯೂಸ್ ಮಾಡಲಾಗಿತ್ತು. ಇದಕ್ಕೂ ಪ್ರತಿಭಟನಾಕಾರರು ಅಡ್ಡಿಪಡಿಸಿದ್ದಾರೆ. ಅಲ್ಲದೆ ಧಂಗಾದಿ ಜೈಲನ್ನು ಬ್ರೇಕ್ ಮಾಡಿದ್ದು 100 ಕೈದಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಕಡೆ ನೇಪಾಳ PM ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಂತೆ ಪ್ರತಿಭಟನಾಕಾರರು ಸಂಭ್ರಮಾಚರಣೆ ಕೂಡ ಮಾಡಿದ್ದಾರೆ. ಜೆನ್ಝಿಗಳ ಒಂದು ಲೆಟರ್ ಕೂಡ ವೈರಲ್ ಆಗಿದೆ. ಈ ಜೆನ್ಝಿ ಅಂದ್ರೆ ಯಾರು ಕೇಳಿದ್ರೆ, ಯುವ ಜನತೆ. 1997 ನಂತರ ಹುಟ್ಟಿದವರು, 2012 ಒಳಗಡೆ, 1997 to 2012 ಅದರ ಒಳಗೆ ಹುಟ್ಟಿದವ್ರನ್ನ ಜನರೇಷನ್ Z ಅಂತ ಕರೀತಾರೆ. ಅದರ ಆಸುಪಾಸಲ್ಲಿದ್ದವರು ಕೂಡ ಸೇರ್ಕೊಂಡಿದ್ದಾರೆ ಇದರಲ್ಲಿ ಪ್ರತಿಭಟನೆಯಲ್ಲಿ. ಬಟ್ ಮುಖ್ಯವಾಗಿ ಅವರಿದ್ದಾರೆ. ಅವರಿಗೆ ಹಳೆ ಸಿಸ್ಟಮ್ ಯಾವುದೂ ಬೇಡ, ನೀವೆಲ್ಲ ಸರಿ ಇಲ್ಲ ಅಂತ ನೇಪಾಳ ಸರ್ಕಾರ ಮಂಡಿ ಯೂರುವಂತೆ ಮಾಡಿದ್ದಾರೆ. ಅವರು ವಿಜಯೋತ್ಸವ ಮಾಡಿದ್ದಾರೆ. ನಾವು ಈ ಸರ್ಕಾರವನ್ನು ಕಿತ್ತು ಹಾಕಿದ್ದೇವೆ, ಎಲ್ಲರೂ ಶಾಂತಿಯಿಂದ ಇರಿ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಯಾವುದೇ ಹಾನಿ ಮಾಡಬೇಡಿ ಅಂತ ಲೆಟರನ್ನು ಹರಿಬಿಟ್ಟಿದ್ದಾರೆ. ಈಗ
ಜೊತೆಗೆ ನೀವೇ ಇಷ್ಟೆಲ್ಲ ಡ್ಯಾಮೇಜ್ ಮಾಡಿದಿರಲ್ರಿ, ಸಿಕ್ಕ ಕಡೆ ಸರ್ಕಾರಿ ಆಸ್ತಿ ಬೆಂಕಿ ಇಟ್ಟಿದ್ದೀರಲ್ರಿ ಕೇಳಿದ್ರೆ, ಸರ್ಕಾರ ಯಾರ್ದು? ನಮ್ದೆಲ್ಲವೂ ಕೂಡ ನಮ್ಮ ಆಕ್ರೋಶ ಇದು. ನಮಗೆ ಗುಂಡು ಹಾರಿಸಿದ್ರೆ ಬಿಡ್ತೀವಾ? ಎಲ್ಲ ಸುಟ್ಟು ಹಾಕಿದ್ದೀವಿ, ಎಲ್ಲ ಧ್ವಂಸ ಮಾಡ್ತೀವಿ ನಾವು. ನಮ್ಮ ಆಕ್ರೋಶ ಹೊರ ಹಾಕಿದ ರೀತಿ ಇದು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನೇಪಾಳ ಈಗ ನಮ್ಮ ಕಂಟ್ರೋಲ್ಗೆ ಬಂದಿದೆ, ನಾವೇ ದೇಶದ ಭವಿಷ್ಯ. ನೇಪಾಳ PM ಹೋಗಿದ್ದಾರೆ. ಹೀಗಾಗಿ ಹೊಸ ರಾಜಕೀಯ ಪರಿಹಾರ ಹುಡುಕೋಕೆ ಇದು ದಾರಿ ಮಾಡಿಕೊಡುತ್ತೆ. ಎಲ್ಲ ಜನರು ಒಪ್ಪಿಕೊಳ್ಳುವಂಥ ನಾಗರಿಕ ಸರ್ಕಾರವನ್ನು ಸ್ಥಾಪಿಸುವುದು, ಜೊತೆಗೆ ಹೊಸದಾಗಿ ಎಲೆಕ್ಷನ್ ಮಾಡೋದು, ಇದೆಲ್ಲ ಮುಖ್ಯ. ಇದೆಲ್ಲದರಿಂದ ಮಾತ್ರ ನಾವು ಫ್ಯೂಚರ್ನಲ್ಲಿ ಸೇಫ್ ನೇಪಾಳವನ್ನು ಕಟ್ಟೋಕೆ ಸಾಧ್ಯ. ನಮ್ಮೆಲ್ಲರ ಒಗ್ಗಟ್ಟೆ ಹೊಸ ಬದಲಾವಣೆಗೆ ಭದ್ರ ಬುನಾದಿ ಹಾಕೋಕೆ ಸಾಧ್ಯ ಅಂತ ಲೆಟರ್ನಲ್ಲಿ ಬರ್ಕೊಂಡಿದ್ದಾರೆ ಈ ಯುವಕರ ಗುಂಪು. ಇನ್ನು KP ಶರ್ಮಾ ಒಲಿಯಿಂದ ತೆರವಾಗಿರೋ ನೇಪಾಳ ಪ್ರಧಾನಿ ಸ್ಥಾನಕ್ಕೆ ಕಾಠ್ಮಂಡು ಮೇಯರ್ ಬಾಲೇಂದ್ರ ಶಾ ನೇಪಾಳದ PM ಆಗಬೇಕು ಅನ್ನೋ ಒತ್ತಾಯ ಕೆಲವರು ಮಾಡಿದ್ದಾರೆ. ಈ ಪ್ರತಿಭಟನೆ ಮಾಡ್ತಿರೋ ಜೆನ್ಜಿಗಳೇ ಈ ರೀತಿ ಆಗ್ರಹ ಮಾಡ್ತಿದ್ದಾರೆ. ಈ ಬಗೆಗಿನ ಪೋಸ್ಟ್ ಕೂಡ ವೈರಲ್ ಆಗಿದೆ. ಈ ಶಾ ನೇಪಾಳ ಸರ್ಕಾರ ಬ್ಯಾನ್ ಮಾಡಿದ್ದ ಸೋಷಿಯಲ್ ಮೀಡಿಯಾ ಕ್ರಮದ ವಿರುದ್ಧ ಧ್ವನಿ ಎತ್ತಿ ಫೇಮಸ್ ಆಗಿದ್ರು. ಅಲ್ಲದೆ ಒಂದು ಕಾಲದಲ್ಲಿ ರ್ಯಾಪರ್ ಆಗಿದ್ದ ಇವರು ಹಲವು ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಸದ್ಯ ಕಾಠ್ಮಂಡು ಮೇಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಇವರೇ ಹಂಗಾಮಿ ಪ್ರಧಾನಿ ಆಗಬೇಕು ಅಂತ ಜೆನ್ಜಿಗಳು ಆಗ್ರಹ ಮಾಡ್ತಿದ್ದಾರೆ. ಈ ನಡುವೆ, ಈ ಉದ್ವಿಗ್ನತೆ ನಡುವೆ ನೇಪಾಳದ ಆರ್ಮಿ ಚೀಫ್ ಅಶೋಕ್ ರಾಜ್ ಸಿಗ್ದೆಲ್ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಬಹುಶಃ ಇದೆಲ್ಲ ಈ ಬದಲಾವಣೆಯ ಹಂತದಲ್ಲಿ ಸೇನೆ ತಾತ್ಕಾಲಿಕವಾಗಿ ಆಡಳಿತವನ್ನು ಕೈಗೆ ತಗೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಒಂದ್ಸಲಿ ತಗೊಳ್ಳೋ ತನಕ ತಾತ್ಕಾಲಿಕ, ತಗೊಂಡ ಮೇಲೆ ಹೇಳೋಕ್ಕಾಗಲ್ಲ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಕಾಠ್ಮಂಡು ಏರ್ಪೋರ್ಟ್ ಕ್ಲೋಸ್ ಮಾಡ್ತಿದ್ದಂತೆ ಭಾರತದ ಏರ್ಲೈನ್ಗಳು ಫುಲ್ ಅಲರ್ಟ್ ಆಗಿವೆ. ದಿಲ್ಲಿ ಹಾಗೂ ಕಾಠ್ಮಂಡು ನಡುವೆ ಸಂಚರಿಸುವ ವಿಮಾನಯಾನವನ್ನು ಏರ್ ಇಂಡಿಯಾ ರದ್ದು ಮಾಡಿದೆ. ಅತ್ತ ಇಂಡಿಗೋ ಕೂಡ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದೆ. ಇದೆಲ್ಲದರ ಮಧ್ಯೆ ನೇಪಾಳಕ್ಕೆ ಹೋಗೋ ಹಾಗೂ ಅಲ್ಲಿರೋ ಭಾರತೀಯರಿಗೆ ವಿದೇಶಾಂಗ ಇಲಾಖೆ ಅಡ್ವೈಸರಿ ರಿಲೀಸ್ ಮಾಡಿದೆ. ಪರಿಸ್ಥಿತಿ ತಿಳಿಗೊಳ್ಳೋವರೆಗೆ ನೇಪಾಳಕ್ಕೆ ಟ್ರಾವೆಲ್ ಮಾಡಬೇಡಿ. ಇನ್ನು ನೇಪಾಳದಲ್ಲಿರೋ ಭಾರತೀಯರು ಮನೆಯಿಂದ ಹೊರಗೆ ಬರಬೇಡಿ. ಅಲ್ಲಿನ ಅಧಿಕಾರಿಗಳ ಸಲಹೆಯನ್ನು ಪಾಲಿಸಿ. ಹಾಗೆ ಅಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಕಾಂಟ್ಯಾಕ್ಟ್ನಲ್ಲಿ ಇರಿ ಅಂತ ಹೇಳಿದ್ದಾರೆ. ಅಗತ್ಯ ಸಹಾಯಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಅತ್ತ ನೇಪಾಳದ ಗಡಿಯಲ್ಲಿರೋ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಬಾರ್ಡರ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಗಡಿ ಮೂಲಕ ನೇಪಾಳಿಗರು ಭಾರತ ಪ್ರವೇಶ ಮಾಡೋದನ್ನ ಬಂದ್ ಮಾಡಲಾಗಿದೆ. ಭದ್ರತಾ ಹಿತದೃಷ್ಟಿಯಿಂದ ಈ ಕ್ರಮ ತಗೊಳ್ಳಲಾಗಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, 1700 ಕಿಲೋಮೀಟರ್ಗೂ ಅಧಿಕ ಗಡಿಯನ್ನ ಭಾರತ ನೇಪಾಳ ಶೇರ್ ಮಾಡ್ತಾರೆ. ಎಲ್ಲ ಓಪನ್ ಬಾರ್ಡರ್. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಕ್ಕೆ ಎಷ್ಟು ಫ್ರೀ ಇರುತ್ತೋ ಅಷ್ಟೇ ಫ್ರೀ ಇದೆ ಇಲ್ಲಿ. ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ. ನೇಪಾಳ ಮತ್ತು ಭಾರತೀಯರಿಗೆ ಆ ಕಡೆ ಓಡಾಡಕ್ಕೆ ಅಷ್ಟು ಫ್ರೀ ಇದೆ. ಹಾಗಾಗಿ ಈ ಸಂಘರ್ಷದ ಟೈಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಈ ಕಡೆಗೆ ನುಗ್ಗಬಹುದು. ಅದರೊಟ್ಟಿಗೆ ಸಮಾಜಘಾತುಕ ಶಕ್ತಿಗಳು ಕೂಡ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಒಳನುಸುಳುವಿಕೆ ಮಾಡಬಹುದು. ಈ ಹಿಂದೆ ಉಗ್ರರೆಲ್ಲ ಬರ್ತಾ ಇದ್ರು, ಮೊನ್ನೆ ಎಲ್ಲ ಆ ರೀತಿ ಸುದ್ದಿ ಬಂದಿತ್ತು, ನೇಪಾಳದಿಂದ ಬರ್ತಿದ್ದಾರೆ ಅಂತೇಳಿ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಹೈ ಅಲರ್ಟ್ ಅಲ್ಲಿ ಘೋಷಿಸಲಾಗಿದೆ. ಏನು ಸ್ನೇಹಿತರೆ, ಇಸ್ರೇಲ್ ಈಗ ಮತ್ತೊಂದು ದೊಡ್ಡ ದಾಳಿ ಮಾಡಿದೆ. ಯಾರೂ ಊಹೆ ಮಾಡದ ರಾಷ್ಟ್ರಕ್ಕೆ ನುಗ್ಗಿ ಹೊಡೆದಿದೆ. ಯೆಮನ್, ಇರಾನ್, ಗಾಜಾ, ಸಿರಿಯಾ, ಲೆಬನಾನ್ ಇದೆಲ್ಲ ಬಿಟ್ಟು ಮಿಡಲ್ ಈಸ್ಟ್ನ ಪವರ್ಫುಲ್ ರಾಷ್ಟ್ರ ಕತಾರ್, ಅಲ್ಲಿ ಒಳ ಹೋಗಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದೆ. ಕತಾರ್ ರಾಜಧಾನಿ ದೋಹಾಗೆ ನುಗ್ಗಿ ಸ್ಫೋಟಕ ಹಾಕಿ ಬಂದಿದೆ ಇಸ್ರೇಲ್. ಇಸ್ರೇಲ್ ಹುಟ್ಟಿದಾಗಿನಿಂದ ಕತಾರ್ ಮೇಲೆ ದಾಳಿ ಮಾಡ್ತಿರೋದು ಮೊದಲ ಬಾರಿ, ಇದು ಫಸ್ಟ್ ಟೈಮ್. ಇದು ಹಮಾಸ್ ಲೀಡರ್ಗಳಲ್ಲಿದ್ದರೂ ಹೊಡೆದಿದ್ದೀವಿ ಅಂಥೇಳಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿ ಬಂದಿದೆ. ಶಿನ್ ಬೆಟ್ ಅಂದರೆ ಇಸ್ರೇಲ್ನ ಆಂತರಿಕ ಗುಪ್ತಚರ ಸಂಸ್ಥೆಯ ಸಹಾಯದಿಂದ ಇಸ್ರೇಲ್ ವಾಯುಪಡೆ ಈ ಆಪರೇಷನ್ ಮಾಡಿದೆ. ಇದರಲ್ಲಿ ಹಮಾಸ್ನ ಟಾಪ್ ನಾಯಕನಾಗಿದ್ದ ಖಲೀಲ್ ಅಲ್ ಹಯ್ಯಾ ಮೃತಪಟ್ಟಿರಬಹುದು ಅಂತ ಅಲ್ ಜಜೀರಾ ರಿಪೋರ್ಟ್ ಮಾಡಿದೆ. ಇಸ್ರೇಲ್ ದಾಳಿಯ ಅಬ್ಬರಕ್ಕೆ ಜಗಮಗಿಸ್ತಾ ಇದ್ದ ಕತಾರ್ನ ಬಿಲ್ಡಿಂಗ್ಗಳು ಒಡೆದು ಚೂರಾಗಿವೆ. ಅನೇಕ ಕಡೆ ಭಾರೀ ಪ್ರಮಾಣದಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಕತಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಕಟುವಾದ ಶಬ್ದಗಳಲ್ಲಿ ಖಂಡಿಸ್ತೀವಿ, ಇದು ಇಸ್ರೇಲ್ ಮಾಡಿರೋ ನೀಚ ಕೆಲಸ, ಹೇಡಿತನದ ಕೃತ್ಯ. ಇದನ್ನು ಕತಾರ್ ಸಹಿಸಲ್ಲ. ಇದು ಅಂತಾರಾಷ್ಟ್ರೀಯ ನಿಯಮಗಳ ಸ್ಪಷ್ಟ ಉಲ್ಲಂಘನೆ, ನಮ್ಮ ಸಾರ್ವಭೌಮತ್ವದ ಮೇಲಿನ ದಾಳಿ, ಕತಾರ್ ನಿವಾಸಿಗಳ ಸುರಕ್ಷತೆ ಮತ್ತು ಭದ್ರತೆಗೆ ಇದು ದೊಡ್ಡ ಬೆದರಿಕೆ. ಈ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ. ಏನು ನಡೆದಿದೆ ಅಂತ ಚೆಕ್ ಮಾಡಿ ನಮ್ಮ ಕತಾರ್ ಜನರಿಗೆ ಮಾಹಿತಿ ಕೊಡ್ತೀವಿ ಅಂತ ಕತಾರ್ ಹೇಳಿದೆ. ಸ್ನೇಹಿತರೆ, ಇದು ಮಿಡಲ್ ಈಸ್ಟ್ ಪಾಲಿಗೆ ದೊಡ್ಡ ಬೆಳವಣಿಗೆ. ಯಾಕಂದರೆ ಕತಾರ್ ಯಾವುದೋ ಸಣ್ಣ ರಾಷ್ಟ್ರ ಅಲ್ಲ, ಗಾತ್ರದಲ್ಲಿ ಸಣ್ಣದೆ, ಇನ್ಫ್ಲೂಯೆನ್ಸ್ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು. ಅಮೆರಿಕದ ನೆಲೆ ಇದೆ ಅಲ್ಲಿ, ಅಮೆರಿಕದ ಸ್ನೇಹ ಇದೆ. ಹಮಾಸ್ ಇಸ್ರೇಲ್ ನಡುವೆ ಮಧ್ಯಸ್ಥಿಕೆಯೆಲ್ಲ ವಹಿಸ್ತಾರೆ. ಅಫ್ಘಾನಿಸ್ತಾನದಲ್ಲಿ ಗಲಾಟೆ ಆದಾಗ ತಾಲಿಬಾನಿಗಳಿಗೂ ಆಶ್ರಯ ಕೊಡ್ತಾರೆ. ತಾಲಿಬಾನಿಗಳು ಮತ್ತು ಅಮೆರಿಕದ ನಡುವೆನೂ ಮಧ್ಯಸ್ಥಿಕೆ ವಹಿಸ್ತಾರೆ. ಅಮೆರಿಕದ ನೆಲೆಯನ್ನು ಇಟ್ಕೊಂಡು, ಏರ್ಬೇಸ್ ಎಲ್ಲ ಇಟ್ಕೊಂಡು ರಷ್ಯಾ ಜೊತೆಗೂ ಚೆನ್ನಾಗಿದ್ದಾರೆ. ಒಂಥರ ಪವರ್ ಬ್ರೋಕರ್ ಇವರು ಮಿಡಲ್ ಈಸ್ಟ್ನಲ್ಲಿ. ಜೆರುಸಲಂನಲ್ಲಿ ಉಗ್ರ ದಾಳಿಯಾದ ಬೆನ್ನಲ್ಲೇ ಈಗ ಇಸ್ರೇಲ್ ಕತಾರ್ ರಾಜಧಾನಿಗೆ ನುಗ್ಗಿ ಸ್ಫೋಟಕ ಹಾಕಿ ಬಂದಿದೆ. ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು.
ದೇಶದ 15ನೇ ಉಪರಾಷ್ಟ್ರಪತಿಯಾಗಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 12ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೂತನ ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. ಈ ರಾಧಾಕೃಷ್ಣನ್ ವಿಪಕ್ಷಗಳ INDIA ಮೈತ್ರಿಕೂಟದ ಅಭ್ಯರ್ಥಿ ಜಸ್ಟಿಸ್ ಬಿ ಸುದರ್ಶನ್ ರೆಡ್ಡಿ ವಿರುದ್ಧ 152 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಸಿಪಿ ರಾಧಾಕೃಷ್ಣನ್ ಪರವಾಗಿ ಒಟ್ಟು 452 ಮತ ಚಲಾವಣೆಯಾಗಿದ್ರೆ ಬಿ ಸುದರ್ಶನ್ ರೆಡ್ಡಿ ಅವರಿಗೆ 300 ವೋಟ್ಸ್ ಮಾತ್ರ ಬಿದ್ದಿವೆ. ಈ ಚುನಾವಣೆಯಲ್ಲಿ 98.2% ವೋಟಿಂಗ್ ಆಗಿದೆ. ಒಟ್ಟು 767 ಮತಗಳು ಚಲಾವಣೆಯಾಗಿದ್ವು. ಅದರಲ್ಲಿ 15 ವೋಟ್ಸ್ ಇನ್ವ್ಯಾಲಿಡ್ ಅಂತ ಘೋಷಿಸಲಾಗಿದೆ. ಸಂಸತ್ನಲ್ಲಿಂದು ದೇಶದ 15ನೇ ಉಪರಾಷ್ಟ್ರಪತಿ ಸ್ಥಾನದ ಆಯ್ಕೆ ನಡೆದಿರೋದೀಗ. ಬೆಳಿಗ್ಗೆ 10 ಗಂಟೆಗೆ ಶುರುವಾದ ಮತದಾನ ಸಂಜೆ 5 ಗಂಟೆವರೆಗೂ ನಡೆದಿದೆ. ಮ್ಯಾಜಿಕ್ ನಂಬರ್ 377 ಮತ ಬೇಕಿತ್ತು ಗೆಲ್ಲೋಕೆ. ರಾಧಾಕೃಷ್ಣನ್ ಅವರು 452 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲ ಇಂಪಾರ್ಟೆಂಟ್ ಬೆಳವಣಿಗೆಗಳಾಗಿದೆ. ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಕಳಿಸಬೇಕು ಅಂತ ಕೋರಿದ್ದ ಅರ್ಜಿ ವಿಚಾರಣೆ ನಡೆದಿದೆ. ಆದರೆ ಈ ಅರ್ಜಿಯನ್ನ ಬೆಂಗಳೂರಿನ ಕೋರ್ಟ್ ವಜಾ ಮಾಡಿದೆ. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋಕೆ ಸರಿಯಾದ ಕಾರಣಗಳಿಲ್ಲ ಅಂತ ಕೋರ್ಟ್ ಹೇಳಿದೆ. ಇದೇ ವೇಳೆ ಕೋರ್ಟ್ ಮತ್ತೆ ಅನುಚಿತ ವರ್ತನೆ ತೋರಿಸಿದ್ರೆ ದರ್ಶನ್ ವರ್ಗಾವಣೆ ಮಾಡೋಕೆ ಜೈಲಿನ IGPನೇ ಅಧಿಕಾರ ಬಳಸಿಕೊಳ್ಳಬಹುದು ಅಂತ ಅವಕಾಶ ಕೊಟ್ಟಿದೆ. ದರ್ಶನ್ಗೆ ಕನಿಷ್ಠ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಕೋರಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದ್ದು, ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಸೌಲಭ್ಯ ಕೊಡಬೇಕು ಅದನ್ನ ನೀಡಿ ಅಂತ ಆದೇಶಿಸಿದೆ. ಅಂದರೆ ಜೈಲಿನ ಒಳಗೆ ಓಡಾಡೋಕೆ, ಆಮೇಲೆ ಮಲ್ಗಕ್ಕೆ ಹಾಸಿಗೆ, ದಿಂಬು ಅದೆಲ್ಲ ಕೊಡಿ ಅಂತ ಹೇಳಿದೆ. ಈ ಕೇಸ್ ವಿಚಾರಣೆ ವೇಳೆ ದರ್ಶನ್ ಅಲ್ಲಿನ ಪರಿಸ್ಥಿತಿಯಿಂದ ಕಂಗೆಟ್ಟು ನನಗೆ ವಿಷ ಕೊಟ್ಬಿಟ್ಟು ನನಗೆ ಆಗ್ತಾ ಇಲ್ಲ, ಹೋಗ್ಬಿಡ್ತೀನಿ ನಾನು ಅಂತ ಕೇಳಿದ್ದಾರೆ. ನಾನು ಬಿಸಿಲು ನೋಡಿ 30 ದಿನ ಆಗಿದೆ, ಕೈ ಮೈ ಎಲ್ಲ ಫಂಗಸ್ ಬಂದ್ಬಿಟ್ಟಿದೆ ನನಗೆ ಬಾಡಿಯಲ್ಲಿ, ಬೇರೆ ಯಾರಿಗೂ ಈ ಪರಿಸ್ಥಿತಿ ಬೇಡ, ನನಗೆ ವಿಷ ಕೊಟ್ಬಿಡಿ, ಕೋರ್ಟ್ನಿಂದಲೇ ನನಗೆ ವಿಷ ಕೊಡೋಕೆ ಆದೇಶ ಕೊಡಿಸ್ಬಿಡಿ ಅಂತ ಕೇಳಿಬಿಟ್ಟಿದ್ದಾರೆ. ಆಗ ಜಡ್ಜ್ ನೀವು ಹಾಗೆಲ್ಲ ಹೇಳುವಂತಿಲ್ಲ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ಅಂದಹಾಗೆ ಸುಪ್ರೀಂ ಕೋರ್ಟ್ ಸೂಚನೆ ನಂತರ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲಿನಂತೆ ರಾಜಾತಿಥ್ಯ ಸಿಗ್ತಾ ಇಲ್ಲ. ಜೈಲಿನಲ್ಲಿ ಓರ್ವ ಸಾಮಾನ್ಯ ಕೈದಿಯಂತೆ ದರ್ಶನ್ರನ್ನ ಪರಿಗಣಿಸಲಾಗ್ತಾ ಇದೆ. ಕೋರ್ಟ್ ಕೂಡ ವಾರ್ನಿಂಗ್ ಕೊಟ್ಟಿದೆ, ನಿಮಗೆ ಗ್ರಾಚಾರ ಬಿಡಿಸ್ತೀವಿ ಇನ್ನೊಂದ್ಸಲಿ ರಾಜಾತಿಥ್ಯ ಕೊಟ್ರೆ ಅಂತ ಹೇಳಿ. ಜೈಲಿನ ಕೈದಿಗಳ ಕೊಠಡಿಯಿಂದಲೂ ಹೊರಗೆ ಬಿಡ್ತಾ ಇಲ್ಲ. ಹೀಗಾಗಿ ನನಗೆ ಮೈಯಲ್ಲೆಲ್ಲ ಫಂಗಸ್ ಬರ್ತಾ ಇದೆ ಅಂತ ಹೇಳಿ ದರ್ಶನ್ ಅಳದು ತೋಡ್ಕೊಂಡಿದ್ರು. ಈಗ ಜೈಲಿನ ಆವರಣದೊಳಗಡೆ ಓಡಾಡಕ್ಕಾದ್ರೂ ಬಿಡಿ, ಸ್ವಲ್ಪ ಕನಿಷ್ಠ ಮೂಲ ಸೌಕರ್ಯಗಳನ್ನು ಕೊಡಿ ಅಂತ ಕೇಳಿಕೊಂಡಿದ್ರು. ಈಗ ಒಂದು ಸ್ವಲ್ಪ ಕೊಡಲಾಗಿದೆ, ಅದರಲ್ಲಿ ಚೂರು ಓಡಾಡಕ್ಕೆ ಬಿಡಿ ಆ ಕಡೆ ಈ ಕಡೆ ಜೈಲಲ್ಲೇ, ಜೊತೆಗೆ ತಲೆದಿಂಬು ಹಾಸಿಗೆ ಕೊಡಿ ಅಂತ ಹೇಳಿ ಈಗ ಕೋರ್ಟ್ ಅನುಮತಿ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನೇತ್ರಾವತಿ ಕೇಸ್ನಲ್ಲಿ ಧಾರ್ಮಿಕ ಸ್ಥಳದ ವಿರುದ್ಧ ಪಿತೂರಿ ಮಾಡಲಾಗ್ತಿದೆ ಅಂತ ಆರೋಪಿಸಿ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದೆ. ಈ ವೇಳೆ ಬುರುಡೆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದೆ. ಆರಂಭದಿಂದ SIT ತನಿಖೆಯ ಬಗ್ಗೆ ಬಿಜೆಪಿಯವರು ಅವರ ವರ್ಷನ ಮಾಹಿತಿಯನ್ನ ಅವರ ಬಾಸ್ ಅಮಿತ್ ಶಾ ಅವರಿಗೆ, ಗೃಹ ಮಂತ್ರಿ ಕೂಡ ಹೌದು ಅವರ ದೇಶದ್ದು, ಅವರಿಗೆ ಕೊಟ್ಟಿದೆ. ಯಾವುದೇ ಅಸ್ಥಿಪಂಜರ ಸಿಗದಿರೋ ವಿಚಾರ ಹಾಗೂ ಬಿಜೆಪಿ ಹೋರಾಟದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಘಟನೆಯ ಹಿಂದೆ ಹೊರ ರಾಜ್ಯದ ಜನರ ಕೈವಾಡದ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಏಜೆನ್ಸಿಯಿಂದ ತನಿಖೆ ಮಾಡಿಸಿ ಅಂತ ಬಿಜೆಪಿ ನಿಯೋಗ ಪ್ರಸ್ತಾಪ ಮಾಡಿದೆ. ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರೋ ಗವಿಸಿದ್ದಪ್ಪ ಕೊಲೆ ಕೇಸ್ ಬಗ್ಗೆ ಕೂಡ ಬಿಜೆಪಿ ನಿಯೋಗ ಅಮಿತ್ ಶಾರಿಗೆ ಮಾಹಿತಿ ಕೊಟ್ಟಿದೆ. ಈ ಕೇಸ್ಗಳನ್ನು NIA ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದೆ. ಆಗಸ್ಟ್ 3ನೇ ತಾರೀಕು ಕೊಪ್ಪಳ ನಗರದ ವಾರ್ಡ್ ನಂಬರ್ 3ರ ಮಸೀದಿ ಮುಂಭಾಗದಲ್ಲಿ ಗವಿಸಿದ್ದಪ್ಪ ಹತ್ಯೆಗೀಡಾಗಿದ್ರು. ಸಾದಿಕ್ ಅನ್ನೋ ವ್ಯಕ್ತಿ ಮಾರಕಾಸ್ತ್ರ ಬಳಸಿ ಈ ಕೃತ್ಯ ಎಸಗಿದ್ದ. ನಂತರ ಸಾದಿಕ್ ಸೇರಿ 4ರನ್ನ ಕರ್ನಾಟಕ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಹೀಗಾಗಿ ಮೃತರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತ ಆಗ್ರಹ ಮಾಡಿದ್ದೀವಿ ಅಂತ ಬಿಜೆಪಿ ನಿಯೋಗ ಹೇಳಿದೆ. ಬುರುಡೆ ಫೈಲ್ಸ್ ಅಲ್ಲಿ ಮುನ್ನೆಲೆಗೆ ಬಂದಿರೋ ಸೌಜನ್ಯ ಮಾವ ವಿಠಲ್ ಗೌಡ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಯಾರ್ಯಾರೋ ಮಾಡಿದ್ದಲ್ಲ, ಸುಮ್ಮನೆ ಬೇರೆಯವರ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ. ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿರೋದು ಸೌಜನ್ಯರ ಮಾವ, ಸೋದರ ಮಾವ ವಿಠಲ್ ಗೌಡ ಅವರೇ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿರೋದು ಅಂತ ಆರೋಪಿಸಿ ಇವರೀಗ ದಕ್ಷಿಣ ಕನ್ನಡ SP ಅರುಣ್ಗೆ 12 ಪುಟಗಳ ದೂರನ್ನ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಾಂದರ್ಭಿಕ ಸಾಕ್ಷ್ಯಗಳನ್ನು ಇಟ್ಕೊಂಡು ತನಿಖೆ ಮಾಡಿ ಮಂಪರು ಪರೀಕ್ಷೆ ಇವ್ರದ್ದು ಮಾಡಿ, ಮಂಪರು ಪರೀಕ್ಷೆಯಿಂದ ಎಲ್ಲ ಸತ್ಯ ಹೊರಬರುತ್ತೆ, ಆಗಬೇಕಿದು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಕೇಳಿದ್ದಾರೆ. ಬುರುಡೆ ಫೈಲ್ಸ್ ಬೆನ್ನತ್ತಿರೋ SIT ನಿರಂತರ 6ನೇ ದಿನ ಕೂಡ ವಿಚಾರಣೆಯನ್ನು ಮುಂದುವರೆಸಿದೆ. ಗಿರೀಶ್ ಮಟ್ಟಣ್ಣನವರ್, T ಜಯಂತ್, ಯೂಟ್ಯೂಬರ್ ಅಭಿಷೇಕ್, ಕೇರಳ ಯೂಟ್ಯೂಬರ್ ಮುನಾಫ್, ಸೌಜನ್ಯ ಮಾವ ವಿಠಲ್ ಗೌಡ ಮತ್ತು ಪ್ರದೀಪ್ ಅನ್ನೋರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಇನ್ನೊಂದು ಕಡೆ ಈ ಬುರುಡೆ ಕೇಸ್ ಬಗ್ಗೆ DCM DK ಶಿವಕುಮಾರ್ ಇಂಡಿಯಾ ಟುಡೇ ಕಾನ್ಕ್ಲೇವ್ ಸೌತ್ 2025ನಲ್ಲಿ ಮಾತನಾಡಿದ್ದಾರೆ. ಈ ಪ್ರಕರಣ ಬೋಗಸ್ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಕರ್ನಾಟಕದ ಉಪಮುಖ್ಯಮಂತ್ರಿ ಘೋಷಿಸಿಬಿಟ್ಟಿದ್ದಾರೆ.
ಬಿಜೆಪಿ ಮತ್ತು RSS ನಡುವಿನ ಆಂತರಿಕ ವಿವಾದಗಳಿಂದ ಈ ಸುಳ್ಳು ಕೇಸನ್ನ ಹುಟ್ಟುಹಾಕಲಾಗಿದೆ ಅಂತ ಹೇಳಿ, ಇದು ಕೇಸ್ ಬೋಗಸ್ ಅಂತ ಹೇಳಿ ಆ ಬೋಗಸ್ ಮಾಡಿದ್ದು ಬಿಜೆಪಿ ಮತ್ತು RSSನವರು ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ. ಇಡೀ ವಿವಾದ ಒಂದು ಪಿತೂರಿ. SIT ಈ ಬಗ್ಗೆ ತನಿಖೆ ನಡೆಸ್ತಾ ಇದೆ. SIT ಸತ್ಯವನ್ನ ಹೊರತರುತ್ತೆ. ಇದನ್ನ ದೇಶದ ಜನತೆಯೊಂದಿಗೆ ಹಂಚಿಕೊಳ್ತೀವಿ. ಇದು ಬರೀ ಧಾರ್ಮಿಕ ಸ್ಥಳದ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಏನೋ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದ ಮದ್ದೂರು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಮೆಡಿಕಲ್ ಸ್ಟೋರ್, ಹಾಲು ಮಾರಾಟ ಮಳಿಗೆ, ತರಕಾರಿ ಅಂಗಡಿ ಬಿಟ್ಟರೆ ಪಟ್ಟಣದ ಬಹುತೇಕ ಅಂಗಡಿಗಳು ಶಟ್ ಡೌನ್ ಆಗಿದ್ವು. ಫುಲ್ ಬಿಕೋ ಅಂತಾಯಿತು. ಮದ್ದೂರಲ್ಲಿ 1,500ಕ್ಕೂ ಅಧಿಕ ಪೊಲೀಸರನ್ನ ಕೂಡ ಹಾಕಲಾಗಿತ್ತು. ಯಾವುದೇ ಪ್ರತಿಭಟನೆ, ರ್ಯಾಲಿ ಮಾಡಬಾರದು ಅಂತ ನಿರ್ಬಂಧ ಹಾಕಲಾಗಿತ್ತು. ನಿಷೇಧಾಜ್ಞೆ ಮುಂದುವರೆದಿದೆ. ಕಲ್ಲು ತೂರಾಟದ ಘಟನೆ ಬಗ್ಗೆ ಮಂಡ್ಯ SP ಮಲ್ಲಿಕಾರ್ಜುನ ಬಾಲ್ದಂಡಿ ಮಹತ್ವದ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈ ಬಂದ್ ಬಳಸಿಕೊಂಡು ಕಿಡಿಗೇಡಿಗಳು ಬಂಧಿತರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. 26 ಜನರನ್ನ ಲಿಸ್ಟ್ ಮಾಡಿದ್ದೀವಿ. ಈ ಪೈಕಿ 22 ಮಂದಿಯನ್ನ ಅರೆಸ್ಟ್ ಮಾಡಿದ್ದೀವಿ. 4 ಜನರನ್ನ ಇನ್ನೂ ಅರೆಸ್ಟ್ ಮಾಡೋಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ 4 ತಲೆಮರೆಸಿಕೊಂಡಿದ್ದು ಅವರಿಗೆ ಹುಡುಕಾಡ್ತಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಮತ್ತೊಂದು ಪಾಕ್ ಪರ ಘೋಷಣೆ ಕೂಗಿರೋ ವಿಡಿಯೋನು ವೈರಲ್ ಆಗ್ತಾ ಇದೆ. ಭದ್ರಾವತಿಯ ಸೀಗೆಬಾಗಿ ವೃತ್ತದಲ್ಲಿ ಯುವಕರ ಗುಂಪು ಪಾಕ್ ಪರವಾಗಿ ದೇಶದ್ರೋಹಿ ಘೋಷಣೆ ಕೂಗಿರೋ ಆರೋಪ. ಇದಕ್ಕೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅನ್ನೋ ಆಗ್ರಹ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಘಟನೆ ಕುರಿತು ಶಿವಮೊಗ್ಗ SP ಮಿಥುನ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಮೆರವಣಿಗೆಯ ವಿಡಿಯೋ ಕೂಡ ಮಾಡಲಾಗಿದೆ. ಶೀಘ್ರದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಈ ಕುರಿತು 12 ಸೆಕೆಂಡ್ನ ವಿಡಿಯೋ ಹರಿದಾಡ್ತಿದೆ. ಇದರ ಬಗ್ಗೆ ಪರಿಶೀಲಿಸಿ ಆಕ್ಷನ್ ತಗೊಳ್ತೀವಿ ಅನ್ನೋ ಭರವಸೆ ಕೊಡ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರೀಸ್ ಅಂತ ಹೆಸರಿಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಡೆದ ಸೇಂಟ್ ಮೇರೀಸ್ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿರೋ CM ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣುತ್ತೆ. ಯಾವುದಾದ್ರೂ ಒಂದು ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರೀಸ್ ಅಂತ ಹೆಸರಿಡಿ ಅನ್ನೋ ಪ್ರಸ್ತಾವನೆ ಬಂದಿದೆ, ಅದನ್ನ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಯಾವುದಾದ್ರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರೀಸ್ ಅಂತ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಸದ್ಯ ಜೈಲಿನಲ್ಲಿರೋ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ 2 ದಿನದ ಮಟ್ಟಿಗೆ ಜಾಮೀನು ಸಿಕ್ಕಿದೆ. ಈಗ ಮಗನ ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ 2 ದಿನಗಳ ಬೇಲ್ ಕೊಡಲಾಗಿದೆ. ಈ ನಡುವೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರವಾಹ ಮತ್ತು ಭೂಕುಸಿತದಿಂದ ತತ್ತರಿಸಿರೋ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ಗೆ ಭೇಟಿ ಕೊಟ್ಟಿದ್ದಾರೆ. ಮೊದಲಿಗೆ ಅತಿ ಹೆಚ್ಚು ಸಾವು ನೋವು ಉಂಟಾಗಿರೋ ಹಿಮಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟಿರೋ ಮೋದಿ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಅನಾಹುತಗಳ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬಳಿಕ ಸಂಕಷ್ಟಕ್ಕೊಳಗಾಗಿರೋ ಕುಟುಂಬಗಳನ್ನ ಭೇಟಿ ಮಾಡಿದ್ದಾರೆ. ಹಿಮಾಚಲ ಪ್ರದೇಶ CM ಸುಖವಿಂದರ್ ಸಿಂಗ್ ಸುಖು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ 1,500 ಕೋಟಿ ರೂಪಾಯಿ ತುರ್ತು ಪರಿಹಾರವನ್ನ ಘೋಷಿಸಿದ್ದಾರೆ. ಮಳೆ ಸಂಬಂಧಪಟ್ಟ ಅವಘಡಗಳಿಂದ ಸಾವನ್ನಪ್ಪಿರೋರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡಿರೋರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ. ಮತ್ತು ಪ್ರವಾಹ ಪರಿಸ್ಥಿತಿಯಿಂದ ಅನಾಥರಾದ ಮಕ್ಕಳಿಗೆ PM ಕೇರ್ಸ್ ಅಡಿಯಲ್ಲಿ ಬೆಂಬಲ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪಂಜಾಬ್ನಲ್ಲೂ ಕೂಡ PM ಮೋದಿ ಏರಿಯಲ್ ಸರ್ವೆ ಮಾಡಿದ್ದಾರೆ. ಬಳಿಕ ಪ್ರವಾಹ ಪರಿಸ್ಥಿತಿಗೆ ಸಿಕ್ಕು ಸಂಕಷ್ಟಕ್ಕೊಳಗಾಗಿರೋ ಫ್ಯಾಮಿಲಿಯನ್ನ ಭೇಟಿ ಮಾಡಿದ್ದಾರೆ. ಪಂಜಾಬ್ಗೆ ತುರ್ತು ಪರಿಹಾರವಾಗಿ 1,600 ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಹಾಗೆ ಈ ಮಳೆ ಸಂಬಂಧಪಟ್ಟ ಅವಘಡಗಳಿಂದ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ. ಮತ್ತು ಪ್ರವಾಹ ಪರಿಸ್ಥಿತಿಯಿಂದ ಅನಾಥರಾದ ಮಕ್ಕಳಿಗೆ PM ಕೇರ್ಸ್ ನಡಿ ಬೆಂಬಲ ಕೊಡಲಾಗುತ್ತೆ, ಇನ್ನಷ್ಟು ಹೆಚ್ಚಿನ ಬೆಂಬಲ ಅಂತ ಹೇಳಿ ಘೋಷಿಸಿದ್ದಾರೆ. ಈ ಮಧ್ಯೆ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಆಗಿದೆ. 5 ಪ್ರಾಣ ಕಳ್ಕೊಂಡಿದ್ದಾರೆ, 3 ಗಂಭೀರ ಗಾಯಗೊಂಡಿದ್ದಾರೆ. ಕುಲುನ ಶಮಾನಿ ಅನ್ನೋ ಹಳ್ಳಿಯಲ್ಲಿ ಸೋಮವಾರ ಮಧ್ಯರಾತ್ರಿ ಈ ಘಟನೆಯಾಗಿದೆ. ಇನ್ನು ಲಡಾಖ್ನಲ್ಲಿ ಸೇನೆಗೆ ಸಂಬಂಧಪಟ್ಟಂತೆ ಕೂಡ ಘೋರ ದುರಂತ ಆಗಿದೆ. ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಹಿಮಭೂಮಿ ಅದು. ಅಲ್ಲಿ ಸಿಯಾಚಿನ್ನಲ್ಲಿ 3 ಸೈನಿಕರು ಹುತಾತ್ಮರಾಗಿದ್ದಾರೆ. ಸಿಯಾಚಿನ್ನ ಬೇಸ್ ಕ್ಯಾಂಪ್ನಲ್ಲಿ ಹಿಮಪಾತ ಆಗಿ ದುರಂತ ಆಗಿದೆ. 3 ಸೈನಿಕರು ಮಹರ್ ರೆಜಿಮೆಂಟ್ಗೆ ಸೇರಿದವರಾಗಿದ್ದರು. ಅವರ ಮೃತದೇಹಗಳನ್ನು ಈಗ ರಿಕವರ್ ಮಾಡಲಾಗಿದೆ. ಅದೃಷ್ಟವಶಾತ್ ಇಲ್ಲಿ ಒಬ್ಬ ಸೇನಾ ಕ್ಯಾಪ್ಟನ್ ಅನ್ನ ಅವ್ರನ್ನ ಕಾಪಾಡೋಕೆ ಸಾಧ್ಯ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ.
ಸಿಯಾಚಿನ್ ಜೀವನದ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಈ ವರದಿಯಲ್ಲಿ ಏನೋ ಮಾರಿಷಸ್ ಪಿಎಂ ನವೀನ್ ರಾಮ್ಗೋಲನ್ ಭಾರತಕ್ಕೆ ಬಂದಿದ್ದಾರೆ. ಸೆಪ್ಟೆಂಬರ್ 16ನೇ ತಾರೀಕಿನವರೆಗೆ ಭಾರತದಲ್ಲಿ ಇರ್ತಾರೆ. ಸೆಪ್ಟೆಂಬರ್ 11ನೇ ತಾರೀಕು ಪಿಎಂ ಮೋದಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ಈ ಭೇಟಿಯಲ್ಲಿ ವಾರಣಾಸಿ, ಅಯೋಧ್ಯ, ಮುಂಬೈ ಮತ್ತು ತಿರುಪತಿಗೆ ರಾಮ್ಗೋಲನ್ ಭೇಟಿ ಕೊಡ್ತಾರೆ. ಮುಂಬೈನಲ್ಲಿ ನಡೆಯಲಿರೋ ಬಿಸಿನೆಸ್ ಇವೆಂಟ್ ನಲ್ಲೂ ಕೂಡ ಪಾಲ್ಗೊಳ್ತಾರೆ. ಏನೋ ಭಾರತದ ಐಟಿ ಕ್ಷೇತ್ರದ ಮೇಲೆ ಟ್ಯಾರಿಫ್ ಬೀಳುತ್ತಾ ಅನ್ನೋ ಅನುಮಾನದ ಮಧ್ಯೆ ಅಮೆರಿಕದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕದಲ್ಲಿ ಹಾಲ್ಟಿಂಗ್ ಇಂಟರ್ನ್ಯಾಷನಲ್ ರಿಲೊಕೇಶನ್ ಆಫ್ ಎಂಪ್ಲಾಯ್ಮೆಂಟ್ ಆಕ್ಟ್ ಬಿಲ್ ಅನ್ನ ಪರಿಚಯಿಸಲಾಗಿದೆ. ಒಹಾಯೋ ರಿಪಬ್ಲಿಕನ್ ಸೆನೆಟರ್ ಬೆರ್ನೆ ಮೊರೆನೋ ಈ ಬಿಲ್ ಅನ್ನ ಪರಿಚಯಿಸಿದ್ದಾರೆ. ಈ ಬಿಲ್ ಔಟ್ಸೋರ್ಸಿಂಗ್ ಪೇಮೆಂಟ್ಸ್ ಮೇಲೆ 25% ಟ್ಯಾಕ್ಸ್ ಅನ್ನ ಪ್ರಪೋಸ್ ಮಾಡಿದೆ. ಅಂದ್ರೆ ಅಮೆರಿಕದ ಹಲವು ಕಂಪನಿಗಳು ಭಾರತ ಸೇರಿ ಹಲವು ದೇಶಗಳ ಐಟಿ ಉದ್ಯೋಗಿಗಳನ್ನ ಹೈರ್ ಮಾಡ್ಕೊಳ್ತಾರೆ. ಅವ್ರಿಗೆ ಪೇಮೆಂಟ್ ಕೂಡ ಅಮೆರಿಕದಿಂದಲೇ ಹೋಗುತ್ತೆ. ಹೀಗಾಗಿ ಮುಂದೆ ಅಂತ ಕೆಲಸ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು ನೀವು ಅಂತ ಹೇಳಿ ಪ್ರಪೋಸಲ್ ತಗೊಂಡಿದ್ದಾರೆ. ಹೀಗೆ ಮಾಡೋದ್ರಿಂದ ನಮ್ಮಲ್ಲೇ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ ಸಿಗುತ್ತೆ. ಅಮೆರಿಕನ್ ಕಂಪನಿಗಳು ವಿದೇಶಗಳಿಂದ ಉದ್ಯೋಗಿಗಳನ್ನ ಹೈರ್ ಮಾಡ್ಕೊಳ್ಳೋದನ್ನ ತಡೆಗಟ್ಟಬಹುದು ಅನ್ನೋದು ಲೆಕ್ಕಾಚಾರ. ಈ ಬಿಲ್ ಭಾರತದ ಐಟಿ ಸರ್ವಿಸ್ ಸೆಕ್ಟರ್ಗೆ ದೊಡ್ಡ ಪೆಟ್ಟು ಕೊಡೋ ನಿರೀಕ್ಷೆ ಇದೆ. ಇನ್ನು ಭಾರತದ ಷೇರುಪೇಟೆ ಇವತ್ತು ಕೂಡ ಸ್ವಲ್ಪ ಗೇನ್ ಮಾಡಿಕೊಂಡು ಗ್ರೀನ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 314 ಪಾಯಿಂಟ್ಸ್ ರೈಸ್ ಆಗಿ 81,101ಕ್ಕೆ ತಲುಪಿದೆ. ನಿಫ್ಟಿ 95 ಪಾಯಿಂಟ್ಸ್ ಜಂಪ್ ಆಗಿ 24,868ಕ್ಕೆ ತಲುಪಿದೆ. ಐಟಿ ದಿಗ್ಗಜ ಇನ್ಫೋಸಿಸ್ ಬೈಬ್ಯಾಕ್ ಮಾಡ್ತೀವಿ ಷೇರುಗಳನ್ನ ಅಂತ ಆಫರ್ ಕೊಟ್ಟ ಬೆನ್ನಲ್ಲೇ ಅವರು ಸಿಕ್ಕಾಪಟ್ಟೆ ಜಂಪ್ ಆಯಿತು, ಮಾರ್ಕೆಟ್ಗೆ ಬಲ ಸಿಕ್ತು. ಏನೋ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಮುಂದಿನ ಮೀಟಿಂಗ್ ನಲ್ಲಿ ಬಡ್ಡಿ ದರ ಕಡಿತ ಮಾಡಬಹುದು ಅನ್ನೋ ನಿರೀಕ್ಷೆಯನ್ನ ಹೂಡಿಕೆದಾರ ಇಟ್ಕೊಂಡಿದ್ದಾರೆ. ಹೀಗಾಗಿ ದೇಸಿ ಮಾರ್ಕೆಟ್ ನಲ್ಲಿ ಗ್ರೀನ್ ಕಾಣಿಸಿದೆ. ಏನೋ ಎಟರ್ನಲ್, ಅಲ್ಟ್ರಾಟೆಕ್ ಸಿಮೆಂಟ್, ಟ್ರೆಂಟ್, NTPC ಮತ್ತು ಟೈಟನ್ ಕಂಪನಿ ಷೇರುಗಳು ರೆಡ್ ನಲ್ಲಿದ್ವು. ಹಾಗೆ ಇನ್ಫೋಸಿಸ್, ಟೆಕ್ ಮಹೀಂದ್ರ, ಅದಾನಿ ಪೋರ್ಟ್ಸ್, HCL ಟೆಕ್ನಾಲಜೀಸ್, TCS ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಏರಿಕೆಯಾಗಿ 87 ರೂಪಾಯಿ 95 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,438 ರೂಪಾಯಿ ಹೆಚ್ಚಾಗಿ 1,09,475 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,320 ರೂಪಾಯಿ ಹೆಚ್ಚಾಗಿ 1,280,000 ರೂಪಾಯಿ ಆಗಿದೆ. ಹಾಗೆ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 357 ರೂಪಾಯಿ ಹೆಚ್ಚಾಗಿ 1,24,770 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.